ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿರುವ ಪರಸನಟ್ಟಿ ಹಾಗೂ ಕೆಂಚಲಾರಕೊಪ್ಪ ಸರ್ಕಾರಿ ಭೂಮಿಯಲ್ಲಿ ದಶಕಗಳಿಂದ ರೈತರು ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸಿದ್ದಾರೆ. ಈಗ ಆ ಭೂಮಿಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಲು ಸರ್ಕಾರ ಇಂಧನ ಇಲಾಖೆ ಮುಂದಾಗಿದ್ದು ರೈತರನ್ನು ವಕೀಲೆಬ್ಬಿಸುವ ಸಾಧ್ಯತೆಗಳಿದ್ದು ಅದನ್ನು ಖಂಡಿಸಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ವತಿಯಿಂದ ಕಿತ್ತೂರು ತಹಸೀಲ್ದಾರ್ ಸರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ರೈತರನ್ನು ಉಳುಮೆ ಮಾಡುತ್ತಿರುವ ಭೂಮಿಯಿಂದ ಒಕ್ಕಲು ಎಬ್ಬಿಸುವುದು ಕೆಲಸ ಕರ್ನಾಟಕ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ರೈತರು ಹೆಸರಿಗೆ ಭೂಮಿ ಮಾಡುವುದನ್ನು ಬಿಟ್ಟು ಅಲ್ಲಿದ್ದ ರೈತರನ್ನು ಅನಾಥ ಮಾಡುವುದು ಸರಿಯಲ್ಲ ಅಂತ ಸಂಘದ ರಾಜ್ಯಾಧ್ಯಕ್ಷ ಮುಟುಸಾಬ್ ಫಕ್ರುಸಾಬ್ ಜಕಾತಿ ಅವರು ತೀವ್ರವಾಗಿ ಖಂಡಿಸಿದರು. ನಾವು ಸಾಂಕೇತಿಕವಾಗಿ ಮನವಿಯನ್ನು ಸಲ್ಲಿಸಿದ್ದೇವೆ. ಮನವಿಗೆ ಸ್ಪಂದಿಸದೆ ಹೋದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಅಂತ ಹೇಳಿದರು. ಸಂಘದ ಜಿಲ್ಲಾಧ್ಯಕ್ಷರಾದ ಆಪೇಶ್ ದಳವಾಯಿ ಮಾತನಾಡಿ, ರೈತರ ಬಾಳಿಗೆ ಆಸರೆಯಾದ ಭೂಮಿಯಿಂದ ರೈತರನ್ನು ಒಕ್ಕಿಲೆಬ್ಬಿಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ಸರ್ಕಾರ ನಿಲ್ಲುವುದನ್ನು ಬಿಟ್ಟು ಏಕಾಏಕಿ ಸೋಲಾರ್ ಪ್ಯಾನೆಲ್ ಅಳವಡಿಸಿ ರೈತರನ್ನು ಧೃತಿಗೇಡಿಸುವುದು ಯಾವ ನ್ಯಾಯ? ಕರ್ನಾಟಕ ರೈತ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ರೈತರ ಹೋರಾಟಕ್ಕೆ ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ, ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ನೀವು ಬಿಡ್ರಿ. ಸಾಕಷ್ಟು ಸಾವಿರಾರು ಗಂಟೆ ಜಮೀನುಗಳು ಎಲ್ಲೋ ದಾಂಡೇಲಿ ಫ್ಯಾಕ್ಟ್ರಿಗೆ ಅಲ್ಲಿ ಲೀಸ್ ಮೇಲೆ ಕೊಟ್ಟಿದ್ದಾರೆ. ಅವ್ರು ನೀಲಗಿರಿ ಬೆಳ್ಕೊಂಡು ಪೇಪರ್ ಮೇಲೆ ಬೆಳೆಸಾಕತ್ತಿದ್ದಾರೆ. ಅಥವಾ ಸಾಕಷ್ಟು ಸಾವಿರಾರು ಎಕರೆಗಳ ಜಮೀನು ಇದೆ. ಅಂತಲ್ಲಿ ಅದನ್ನು ತೆರವುಗೊಳಿಸಲಿ, ಅಲ್ಲಿ ಸೋಲಾರ್ ಪ್ಲಾಂಟ್ ಮಾಡಲಿ, ಸರ್ಕಾರದ ಉದ್ದೇಶಗಳು ಏನೇನು ಅವನ್ನೆಲ್ಲ ಈಡೇರಿಸಲಿಕ್ಕೆ ಅಂಥ ಜಮೀನನ್ನು ಅನುಕೂಲ ಮಾಡ್ಕೊಂಡಿದ್ರೆ ಭಾಳ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನು ಮಾನ್ಯ ದಂಡಾಧಿಕಾರಿಗಳಿಗೆ ನಮ್ಮೆಲ್ಲರ ಮೂಲಕ ಈ ಗಮನವನ್ನು ಸೆಳೀತಾ ಇವತ್ತೇನು ನಾವು ಮನವಿ ಕೊಡಾಕತ್ತಿದ್ದೀವಿ, ಇದು ನಮ್ಮ ರತ್ನ ಪಾಟೀಲ್ ಅವರು ಹೇಳಿದಂಗೆ ಸಾಮೂಹಿಕವಾಗಿ ಈಗ ಸಹನ ರೀತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾವುದೇ ಒಂದು ಮೊದಲ ನಾವೆಲ್ಲ ವಿನಂತಿ ಮಾಡಿಕೊಂಡು ಆ ವಿನಂತಿ ಫಲ ಸಿಗಲಿಲ್ಲ ಅಂತಂದ್ರೆ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ಕೊಡ್ತಾ ಇದ್ದೇವೆ ಏನಂತಂದ್ರೆ, ನಮ್ಮ ವಿನಂತಿಗೆ ಮಾನ್ಯ ಸಿಗಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳೊಳಗೆ ಉಗ್ರ ಹೋರಾಟವನ್ನು ಮಾಡಿ ಈ ಒಂದು ಸಾಗುವಳಿ ಮಾಡುವಂಥ ಎಲ್ಲ ರೈತ ಬಾಂಧವರಿಗೆ ತಮ್ಮ ಜಮೀನನ್ನು ತಮಗೆ ಕೊಡಲಿಕ್ಕೆ ಅನುಕೂಲ ಮಾಡುವಂಥ ಕೆಲಸವನ್ನ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಮುಂದಾಗಿ ಅದ್ರ ಜೊತೆಯಾಗಿ ಕಬ್ಬು ಬೆಳೆಗಾರ ಸಂಘದವರು ಕೂಡ್ಕೊಂಡು ಇದನ್ನ ಒಂದು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ದಂಡಾಧಿಕಾರಿಗಳು ಬಹಳ ರೈತ ಕುಟುಂಬದಿಂದ ಬಂದಂಥವ್ರಿದಾರ, ರೈತರ ನೋವುಗಳನ್ನು ತಿಳ್ಕೊಂಡಂಥವ್ರಿದಾರ. ಅದಕ್ಕೆ ಇವರು ಮನವಿಯನ್ನ ಸ್ವೀಕಾರ ಮಾಡಬೇಕು. ನಮ್ಮ ಇಲ್ಲೇನೀಗ ಆಲ್ರೆಡಿ ಸೋಲಾರ್ ಪ್ಲಾಂಟ್ ಶುರು ಮಾಡಲಿಕ್ಕೆ ಅಲ್ಲಿ ಏನು ಕಬ್ಜಾ ತಗೊಳ್ಳಿಕ್ಕೆ ಏನು ಬರ್ತಾ ಇದ್ದಾರೆ, ಅವ್ರು ಯಾರೋ ಕಾಂಟ್ರಾಕ್ಟರ್ ಇರಲಿ, ಆ ಕಾಂಟ್ರಾಕ್ಟರ್ಗೆ ಅಲ್ಲಿ ಕೆಲಸಕ್ಕೆ ಕಳ್ಸಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಿದ್ದೀವಿ. ಯಾಕಂತಂದ್ರೆ ರೈತ ಬೆಳೆಸ್ಗೆದ್ದಿರ್ತ ಅಂತಂದ್ರೆ ರೈತರು ಬೆಳೆದ್ರೆ ಜನ ಎಲ್ಲ ತಿನ್ನೋದು ಎಲ್ಲ ಬದುಕೋದು. ಮತ್ತು ಕಿತ್ತೂರು ತಾಲೂಕಿನ ಭ್ರಷ್ಟ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳೇ, ಎಲ್ಲ ರೈತ ಸಹೋದರ ಸಹೋದರಿಗಳೇ, ಎಲ್ಲ ಮಾಧ್ಯಮ ಸಹೋದರರಿಗೆ ಈ ಸಂದರ್ಭದಲ್ಲೇ ಹೆಚ್ಚಿನ ಒತ್ತು ಕೊಟ್ಟು ಹೇಳೋದೇನಂತಂದ್ರೆ, ಜಗತ್ತಿನೊಳಗೆ ಮನುಷ್ಯರಿಗೆ ಎರಡು ಕಣ್ಣಿದ್ರೆ ಅದು ಎರಡು ಕಣ್ಣಲ್ಲ, ಇನ್ನೊಂದು ಕಣ್ಣು ಯಾವುದು ಅಂತಂದ್ರೆ ಮಾಧ್ಯಮ ಕಣ್ಣು ತೆಗಿತೀವಿ ಅಂತಂದ್ರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಯಾಕಂತಂದ್ರೆ ಮಾಧ್ಯಮದವರ ಲೇಖನ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡ್ತದ ಅನ್ನುವಂಥ ಮಾತನ್ನು ಹೇಳ್ತಾ, ಈಗಾಗಲೇ ಇದು ಗೀಜಗನಹಳ್ಳಿ ಅಂತ ಹೇಳಿ ಇದು ಕಿತ್ತೂರಿಗೆ ಒಂದು ಹೆಸರಿದೆ. ಯುವ ಮಿತ್ರರು ಭಾಳಷ್ಟು ಜನ ಅವರಿಗೆಲ್ಲ ಗೊತ್ತಾಗುತ್ತೆ.
ಇದು ಹತ್ತೂರ್ಕಿಂತ ಕಿತ್ತೂರಾಯ್ತು. ಹತ್ತೂರ್ಕಿಂತ ಕಿತ್ತೂರಾಯ್ತು. ಈಗ ಕಿತ್ತೂರ್ಕಿಂತ ಮಾತ್ರ 10 ಹಳ್ಳಿ ಕಡೆ ಹೊಂಟದ್ದು. ಅದನ್ನು ತೆಪ್ಪಿಸ್ಬೇಕಾಗಿದೆ ನಮಗೆ. ಈಸ್ಗಿನಹಳ್ಳಿ ಹೋಗಿ ಕಿತ್ತೂರು ಆದದ್ದನ್ನು ನಾವು ಉಳಿಸ್ಕೋಬೇಕಾಗಿದೆ. ಅಂತ ಒಂದು ಸಂದರ್ಭದೊಳಗೆ ಪರಸರಟ್ಟಿ ಅನ್ನುವಂಥ ಒಂದು ಊರು, ಕೆಂಚಲಾರಕೊಪ್ಪ ಅನ್ನುವಂಥ ಒಂದು ಊರು, ಇವೆಲ್ಲ ಕಿತ್ತೂರು ಸಂಸ್ಥಾನದೊಳಗೆ ಒಂದುಗೂಡಿದಂಥ ಹಳ್ಳಿಗಳು. ಅಲ್ಲಿ ಮೊದಲು ಇಲ್ಲಿ ಏನಿತ್ತಪ್ಪ ಅಂತಂದ್ರೆ, ನಮಗೆ ಗೊತ್ತಿದ್ದಂಗ ಕಿತ್ತೂರು ಸುತ್ತೆಲ್ಲ ದೊಡ್ಡ ಗುಡ್ಗಾಡು ಪ್ರದೇಶ ಇತ್ತು. ಕೇವಲ ಕಂಟಿಗಳು ಬೆಳೆದಿದ್ದು, ಯಾವುದೇ ಉದ್ಯಮ ಇಲ್ಲ. ಸಾಕಷ್ಟು ದೊಡ್ಡ ಪಟ್ಟಣ ಇದು. ರಾಜ್ಯದೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಿ ಕೂಡುವಂಥ ಊರು ಯಾವುದಾದ್ರೂ ಐತೆ ಅಂತಂದ್ರೆ ಇದೇ ಕಿತ್ತೂರು.